ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಚಂದ್ರಶೇಖರ್ ಅನ್ನೋರು ಜಾತಕದ ವಿಶ್ಲೇಷಣೆ ಮಾಡೋಣ. ಚಂದ್ರಶೇಖರ್, ಕ್ಷಮಿಸಿ ಸರ್, ನನಗೆ ಆರಾಮಿರಲಿಲ್ಲ. ಆ್ಯಕ್ಚುಲಿ ಕ್ಲಿನಿಕಲ್ ಡಿಪ್ರೆಷನ್ಗೆ ಹೋಗಿದ್ದೆ ನಾನು. ಹಾಗಾಗಿ ದಯವಿಟ್ಟು ನಾನು ಎಸ್ ಡಿ ಎಂ ಮೆಡಿಕಲ್ ಕಾಲೇಜ್ ಧಾರವಾಡದಲ್ಲಿ ಕನಿಷ್ಠ ಒಂದು ವಾರ ಅಡ್ಮಿಟ್ ಇದ್ದೆ. ಸೈಕಾಲಜಿಕಲ್ ಪ್ರಾಬ್ಲಮ್ ಆಗಿತ್ತು. ನೋಡಿ ಹೆಂಗೆ ಗೊತ್ತಾ, ಮಾತಾಡಿ 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 ಏನು ಉಳಿದಿಲ್ಲ ನಾನು. ಎಷ್ಟು ಜನ ಕ್ಲೈಂಟ್ಸು, ಎಷ್ಟು ಜನ ಫೋನ್ ಮಾಡ್ತಾರೆ, ಎಲ್ಲಿಗೆ ಬರ್ಬೇಕು ನನ್ನ ಪರಿಸ್ಥಿತಿ ಹೆಂಗೆ ಹೇಳಿ ನಾನು. ನೋಡಿ, ಚಂದ್ರಶೇಖರ್ ಪುರುಷ, 10 ಅಕ್ಟೋಬರ್ 1974, 10 ಗಂಟೆ 10 ನಿಮಿಷ ಬೆಳಗ್ಗೆ ಮೂರ್ಭಾಗದಲ್ಲಿ ಜನನ, ಪುಷ್ಯ ನಕ್ಷತ್ರ, ತೃತೀಯಪಾದ, ಕರ್ಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನನ. ವೃಶ್ಚಿಕ ಲಗ್ನ ಒಳ್ಳೆ ಲಗ್ನ ರೀ. ಸಿದ್ಧಿ ಯೋಗದಲ್ಲಿ ಹುಟ್ಟಿದ್ದೀರಾ. ದಿಸ್ ಇಸ್ ಎಕ್ಸ್ಟ್ರಾ ಆರ್ಡಿನರಿ ಅಂದ್ರೂ ಅಡ್ಡಿಲ್ಲ. ಹೌದು, ಸಿದ್ಧಿ ಯೋಗದವ್ರು ಏನಾದರೂ ಸಾಧನೆ ಮಾಡ್ತಾರೆ ಅಂತ ಹೇಳ್ತಾನೆ ಶಾಸ್ತ್ರ, ಹೇಳುತ್ತೆ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2 ನಿಮ್ಮ ವ್ಯವಹಾರ. 3 ಪರಾಕ್ರಮ. 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5 ವಿದ್ಯೆ. 6 ಕಷ್ಟಗಳು. 7 ದಾಂಪತ್ಯ. 8 ಶತ್ರು. 9 ಭಾಗ್ಯ. 10 ಕೆಲಸ. 11 ಲಾಭ. 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲ. 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಹೌದು, ಇದನ್ನ ನಾವು ಬಾಲ್ಯಾವಸ್ಥೆ ಅಂತೀವಿ, ಇದನ್ನ ನಾವು ವೃದ್ಧಾಪ್ಯಾವಸ್ಥೆ ಅಂತೀವಿ, ಇದನ್ನ ಯೌವನಾವಸ್ಥೆ ಅಂತೀವಿ. ಯೌವನಾವಸ್ಥೆಯಲ್ಲಿ ಇದ್ದಂತಹ ಗ್ರಹಗಳು ಒಳ್ಳೆ ಫಲವನ್ನು ಕೊಡ್ತಾವೆ. ಅದು ಅಲ್ಲದೆ ಉಚ್ಚ ಮತ್ತು ನೀಚ ಹಾಗೂ ರಾಹು ಕೇತು ಇವುಗಳು ಯಾವುದೇ ರೀತಿ ಫಲ ಕೊಡುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಅಂತ ಕರಿತೀವಿ ನಾವು. 1, 5, 9 ತ್ರಿಕೋಣ ಅಂತ ಕರಿತೀವಿ. 6, 8, 12 ತ್ರಿಕ್ಸ್ಥಾನ ಅಂತ ಕರಿತೀವಿ. 3, 50-50 ಅಂತ ಕರಿತೀವಿ. ಒಳ್ಳೇದಾಗ್ಬೋದು, ಕೆಟ್ಟದ್ದಾಗ್ಬೋದು. ಬಟ್ 2 ಮತ್ತು 11 ಇದನ್ನ ಧನೇಶ, ಇದು ಲಾಭೇಶ ಅಂತ ಕರಿತೀವಿ. ನೋಡಿ, ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹ ಕುಜ, ಅತಿ ದೊಡ್ಡ ಯೋಗಕಾರಕ. ಗುರು ಅತಿ ದೊಡ್ಡ ಯೋಗಕಾರಕ. ಶನಿ ಅತಿ ದೊಡ್ಡ ಯೋಗಕಾರಕ. ಶನಿ ಅತಿ ದೊಡ್ಡ ಯೋಗಕಾರಕ. ಚಂದ್ರ ಅತಿ ದೊಡ್ಡ ಯೋಗಕಾರಕ. ಸೂರ್ಯ ಅಗದಿ. ರಾಹುಕೇತು ವಿರೋಧಿಗಳು. ಎಲ್ಲದಕ್ಕಿಂತ ದೊಡ್ಡ ವಿರೋಧಿ ಬುಧ ಮತ್ತು ಶುಕ್ರ. 12ನೇ ಮನಿ ಸ್ವಾಮಿ ಹಾಗೂ 8ನೇ ಮನಿ ಸ್ವಾಮಿ. ದೊಡ್ಡ ಇವರು ಏನೋ ವಿರೋಧಿಗಳು. ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರಿಯ ಗುರು, ಅಸ್ತಂಗತ ಕುಜ, ಅಸ್ತಂಗತ ಶುಕ್ರ. ನೋಡಿ, ನೀಚ ಶುಕ್ರ, ನೀಚ ರಾಹು, ನೀಚ ಕೇತು. ನೋಡು, ರಾಹು ನೀಚ, ರಾಹು 1ನೇ ಭಾವದ ಸ್ವಾಮಿ ನೀಚ ರಾಹು. ಎಷ್ಟು ವಿಚಿತ್ರ ನೋಡಿ. ಈ ಮನಿ ಸ್ವಾಮಿ ಕುಜ ಅಸ್ತಂಗತ, ಈ ಮನಿ ಸ್ವಾಮಿ ಶುಕ್ರ ಅಸ್ತಂಗತ ಮತ್ತು ನೀಚ. ಇಲ್ಲೇ ಏನ್ ಬಂದು ಕೂತಾವು? ನೀಚ ಗ್ರಹಗಳು ಬಂದು ಕೂತಾವು. 1ನೇ ಭಾವ, 4ನೇ ಭಾವ, 7ನೇ ಭಾವ, 10ನೇ ಭಾವ. ನೋಡಿ, ಇದು ನೀಚ ಗ್ರಹ. ಇದು ನೋಡಿ, ಸೊ ಇದು ಕಾಳ ಸರ್ಪ ದೋಷ ಅಂತ ಕರಿತೀವಿ ಇದಕ್ಕೆ ನಾವು.
ಕಾಳಸರ್ಪ ದೋಷ, ವೈಯಕ್ತಿಕವಾಗಿ ಬಹಳ ಹಿನ್ನಡೆ ಆಗುತ್ತೆ ನಿಮಗೆ. ವಿಪರೀತ ಸಾಲಗಳಾಗ್ಬೋದು, ಮಾನಸಿಕ ಹಿಂಸೆ ಆಗ್ಬೋದು, ದೈಹಿಕ ಹಿಂಸೆ ಆಗ್ಬೋದು, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಬರ್ಬೋದು. ಮನುಷ್ಯ ಎಷ್ಟೇ ದುಡಿದ್ರು ಮನುಷ್ಯನಿಗೆ ನೆಮ್ಮದಿ ಸಿಗುವುದಿಲ್ಲ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಚಂದ್ರಶೇಖರ್ ಅವರೇ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು. ಇಲ್ಲಾಂದ್ರೆ ನೋಡಿ ಇಲ್ಲಿ ಕುಜ, ನೀವು ನೋಡಿ ಇಲ್ಲಿ 7 ಕ್ಯಾರೆಟ್ ಹವಳ ಹಾಕ್ಲಿಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬೀಳ್ತೀರಾ. ಇದು ಮಾತ್ರ ಹೇಳ್ತೀನಿ ನಾನು. ಹೌದು, ಇವನನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ದಯವಿಟ್ಟು. ಇವನೇನಾದ್ರೂ ಆಕ್ಟಿವೇಟ್ ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬೀಳ್ತೀರೇನು. ಹೌದು, ಐ ಡೋಂಟ್ ಥಿಂಕ್ ಸೊ ನಿಮ್ಮ ದಾಂಪತ್ಯ ಚೆನ್ನಾಗಿದೆ ಅಂತ ಸಾಧ್ಯನೇ ಇಲ್ಲ ಇರಕ್ಕೆ. ಒಂದು ಇದ್ರೂ ಸಹ ಮೋಸ್ಟ್ ಪ್ರಾಬ್ಲಿ ನಿಮ್ಮ ಹೆಂಡತಿಯ ಜಾತಕ ಚೆನ್ನಾಗಿರ್ಬೋದು, ಹಾಗಾಗಿದ್ದೀರಾ ಅಂತಾನೆ ಅರ್ಥ. ಸಾಧ್ಯ ಇಲ್ಲ, ನೆಮ್ಮದಿಯಾಗಿ ಬದುಕನ್ನು ಬದುಕಾಗೋದಿಲ್ಲ. ಜಗತ್ತಿನ ಎಲ್ಲಾ ಚಟಗಳು ನಿಮ್ಗೆ ಇದ್ದೇ ಇರ್ತಾರೆ. ಹೌದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ ಹೆಂಗಾಗುತ್ತೆ ಅಂದ್ರೆ, ನಿಮ್ಮ ಪರಿಸ್ಥಿತಿ ವೈಯಕ್ತಿಕ ಬಹಳ ತೊಂದರೆ ಅನುಭವಿಸ್ತೀರಾ. ಒಳ್ಳೆ ಗುಣಗಳನ್ನು ಬೆಳೆಸ್ಕೊಡೋದಿಲ್ಲ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ. ಕೆಪಾಸಿಟಿ ಬಹಳ ಕಡಿಮೆ ಇರುತ್ತೆ. ಫಿಸಿಕಲಿ ಬಹಳ ಡ್ಯಾಮೇಜ್ ಆಗ್ತೀರಿ. ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ, ಒಳ್ಳೆ ಇಮೇಜ್ ಬರುವುದಿಲ್ಲ, ಬುದ್ಧಿವಂತಿಕೆ ನಡೆಯುವುದಿಲ್ಲ, ಒಳ್ಳೆ ಟೇಸ್ಟ್ ಇರುವುದಿಲ್ಲ, ನಾಲೆಜ್ ಗ್ರಾಸ್ಪಿಂಗ್ ಪವರ್ ನಾಲೆಜ್ ಇರುವುದಿಲ್ಲ. ಇಲ್ಲಿ ಬಂದ್ರೆ ಕೆಟ್ಟ ಚಟಗಳು, ಹ್ಯಾಬಿಟ್ಸ್ ಅನ್ನು ಕಲಿತೀರಿ. ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ. ಹೌದು, ಸೊ ಹಿ ವಿಲ್ ಮೇಕ್ ಎ ಲಾಟ್ ಆಫ್ ಪ್ರಾಬ್ಲಮ್ಸ್ ನಿಮಗೆ. ಹೌದು, ಸೊ ಇಲ್ಲಿ ಕುಜ ಅಸ್ತಂಗತ, ಶುಕ್ರ ಅಸ್ತಂಗತ. ನೋಡಿ, ಕುಜ ಯಾರು? 1ನೇ ಭಾವದ ಸ್ವಾಮಿ ನೀವು. 7ನೇ ಭಾವ ಯಾರು? ಶುಕ್ರ, ನಿಮ್ಮ ಹೆಂಡತಿ. ಅವನು ಅದು ಅಸ್ತಂಗತ, ಇದು ಅಸ್ತಂಗತ. ಮತ್ತೆ ಮೇಲ್ಗಡೆ ಏನು? ರಾಹು ಕೇತು, ನೀಚ ರಾಹು ಕೇತು. ಸೊ ಫ್ಯಾಮಿಲಿ ಪ್ರಾಬ್ಲಮ್ ಸಿಕ್ಕಾಬಿಟ್ಟು ಇರುತ್ತೆ ಸರ್ ನಿಮಗೆ, ಎಸ್ಪೆಷಲಿ ದಾಂಪತ್ಯದ ವಿಚಾರದಲ್ಲಿ. ಹೌದು, ಸೊ ದಯವಿಟ್ಟು ಇದನ್ನು ಸರಿ ಮಾಡ್ಕೊಳ್ಳೋಕೆ ನಾಗ ಪ್ರತಿಷ್ಠಾಪನೆನೇ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ ನಿಮಗೆ. ನಾಗ ಪ್ರತಿಷ್ಠಾಪನೆನೇ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರ ನೀವು. ಬನ್ನಿ, 4ನೇ ಮನೆಯಲ್ಲಿ ಗುರು ಇದ್ದಾನೆ. ಇವನೇನಾದ್ರು 10ನೇ ಮನೆಯಲ್ಲಿ ಇದ್ದರೆ ನಿಮ್ ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಯಾಕಂದ್ರೆ ಗಜಕೇಶ್ವರಿ ಯೋಗ ಆಕ್ಟಿವೇಟ್ ಆಗಿಬಿಡ್ತಿತ್ತು. ಚಂದ್ರ 10ನೇ ಮನೆಯಲ್ಲಿ ಅಥವಾ 7ನೇ ಮನೆಯಲ್ಲಿ ಬಂದಿದ್ರೆ 100%. ನೋಡಿ, ಇವನು 2 ಹಾಗೂ 5ನೇ ಮನಿ ಸ್ವಾಮಿ 4ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ಇಲ್ಲಿ 3 ಭಾವದ ಫಲವನ್ನು ಅನುಭವಿಸ್ತೀರಿ ನೀವು. ಹೌದು, ಒಳ್ಳೆ ವ್ಯವಹಾರ ಮಾಡ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಿರ್ತೀರಿ, ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ. ದುಡ್ಡಿನ ಹೊರಹರಿವು ಸಮತೋಲನವಾಗಿರುತ್ತೆ. ಸಂಬಂಧಿಗಳ ಜೊತೆಗೆ ಸಂಬಂಧ ಯಾವತ್ತೂ ಕಳಿಸೋದಿಲ್ಲ. ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದಲ್ಲಿ ಸ್ವಚ್ಛಂದ ಮೆರೀತೀರಿ, ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ಹೋಗ್ತೀರಿ. ಅದು ಅಲ್ಲದೆ ಇನಿಷಿಯಲಿ ಬಹಳ ಒಳ್ಳೆ ಸ್ಟಡೀಸ್ ಮಾಡ್ಕೊಂಡಿರ್ತೀರಿ. ಮಾತಿನಲ್ಲಿ ವಜನತ್ವ ಇರುತ್ತೆ, ಶುಚಿತ್ವ ಇರುತ್ತೆ, ಮಾತಿನಲ್ಲಿ ದಾಟಿ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಸಂಸ್ಕಾರ ಹಾಗೂ ಸುಸಂಸ್ಕೃತ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಅಂತ ಹೇಳುತ್ತೆ 2ನೇ ಭಾವ. ಅದೇ ರೀತಿ 5ನೇ ಭಾವ ಒಳ್ಳೆ 4ನೇ ಭಾವ, ಒಳ್ಳೆ 4ನೇ ಭಾವ ತಗೊಳ್ಳೋಣ. ಈಗ ಮನೆಯ ಜವಾಬ್ದಾರಿ ಸಂಪೂರ್ಣವಾಗಿ ಹೊಂದ್ಕೊಂಡಿರ್ತೀರಿ. ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರು, ಬಿಸ್ನೆಸ್ ಮೆನ್ನು, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನ ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿ ಇರುತ್ತೆ, ಹೈಯರ್ ಎಜುಕೇಶನ್ ಇರುತ್ತೆ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ. ಅದು ಅಲ್ಲದೆ ಮನೆಯ ಸ್ಥಿತಿ ಬಹಳ ಎತ್ತರಕ್ಕೆ ಹೋಗುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಅದು ಅಲ್ಲದೆ ಆಭರಣ ಮತ್ತು ವಜ್ರ ವೈಡೂರ್ಯ ತಗೊಳ್ಳೋದಲ್ದೇನೆ ಮನೆ ಹಾಗೂ ಶಾಪು, ಇಂಥ ಹೊಲ, ಇಂಥವೆಲ್ಲವನ್ನೂ ತಗೋತೀರಿ ಅಂತ 4ನೇ ಭಾವ ಹೇಳುತ್ತೆ. 5ನೇ ಭಾವ ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯ ಆಗುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಇರುತ್ತೆ, ಮಕ್ಕಳು ಬಹಳ ಒಳ್ಳೆ ಮಕ್ಕಳು ಇರ್ತಾರೆ,
ಆ ಮಕ್ಕಳು ಸುಸಂಸ್ಕೃತರು, ನೀತಿವಂತರು, ರೀತಿವಂತರು, ವಿದ್ಯಾವಂತರಾಗಿರ್ತಾರೆ. ಪ್ರೀತಿ ಪ್ರೇಮದಲ್ಲಿ ಗೆಲುವನ್ನು ಸಾಧಿಸ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಕಷ್ಟಗಳನ್ನು ಹೊರದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ, ಇಲ್ಲ ಪಬ್ಲಿಕ್ ಇಮೇಜ್ ಇರುತ್ತೆ. ಇದು 5ನೇ ಭಾವ. ಇಲ್ಲಿ ಗುರು ನಿಮ್ಗೆ ಒಳ್ಳೆ ಫಲವನ್ನು ಕೊಡ್ತಾನೆ. ವಕ್ರಿಯ ಗುರು ಕೆಟ್ಟವನಲ್ಲ. ವಕ್ರಿಯ ಅಂದ್ರೆ ಈ ರೀತಿ ಮೂವ್ ಆಗೋನು. ರಾಹು ಯಾವಾಗಲೂ ವಕ್ರಿಯ, ಕೇತು ಯಾವಾಗಲೂ ವಕ್ರಿಯ. ಸೊ ಇಲ್ಲಿ ಯಾವುದೇ ರೀತಿ ಕೆಟ್ಟದ್ದು ಮಾಡಲ್ಲ. ನೋಡಿ, 7ನೇ ಮನೆ ಸ್ವಾಮಿ ಎಲ್ಲಿದ್ದಾನೆ? ಅಸ್ತಂಗತ ಆಗಿದ್ದಾನೆ ನೋಡಿ. ಸೊ ದಾಂಪತ್ಯ ಬಹಳ ಕೆಟ್ಟಿರುತ್ತೆ ಇವರು ನಿಮ್ದು. ಹೌದು, ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಂಗಿಲ್ಲ. ಹೆಂಡತಿಗೂ ನಿಮ್ಗೆ ಹೊಂದಾಣಿಕೆ ಆಗುವುದಿಲ್ಲ, ಹೆಂಡತಿ ಗುಣಗಳು ನಿಮ್ಗೆ ಇಷ್ಟ ಆಗುವುದಿಲ್ಲ, ದಾಂಪತ್ಯದ ಆಯುಷು ಬಹಳ ಇರುವುದಿಲ್ಲ, ದಿನನಿತ್ಯ ಬರುವ ದುಡ್ಡು ಅಷ್ಟು ಕರೆಕ್ಟಾಗಿ ಬರೋದಿಲ್ಲ, ಯಾವುದೇ ಪಾರ್ಟ್ನರ್ಶಿಪ್ ನಿಲ್ಲಲ್ಲ, ಸೆಕ್ಸುವಲ್ ಲೈಫ್ ಬಹಳ ಕೆಟ್ಟದಾಗಿರುತ್ತೆ, ಇಲ್ಲಾಂದ್ರೆ ಇಲ್ವೇ ಇಲ್ಲ, ದಿನನಿತ್ಯ ನಡವಳಿಕೆ ಬಹಳ ಕಷ್ಟ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100 ಲಾಭ ಆಗುತ್ತೆ. ಒಳ್ಳೆ ಪ್ರೊಫೆಷನಿಸ್ಟ್ ಆಗಿದ್ರೆ ಒಳ್ಳೆ ಹೆಸರು ಮಾಡುವಂಥದ್ದೇನಿಲ್ಲ, ಬಹಳ ಕಷ್ಟಕ್ಕೆ ಹೋಗ್ತೀರಿ. ನೋಡಿ, 8ನೇ ಭಾವದ ಸ್ವಾಮಿ, ದಿಸ್ ಈಸ್ ಮೋಸ್ಟ್ ಡೇಂಜರಸ್. ಐ ಆಮ್ ಟೆಲ್ಲಿಂಗ್ ಯು ಹೌ ಮೋಸ್ಟ್ ಡೇಂಜರಸ್. ಅಷ್ಟಮದಲ್ಲಿ ಯಾರು ಬಂದಿದ್ದಾರೆ? ಶನಿ ಬಂದಿದ್ದಾನೆ. ವಿಪರೀತ ಕಷ್ಟಗಳನ್ನು ಕೊಡ್ತಾನೆ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ, ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಹೊತ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲುಬು ಕೀಳುಗಳ ರೋಗಕ್ಕೆ ತುತ್ತಾಗ್ತೀರಿ, ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ ಅಥವಾ ವ್ಯವಹಾರ ಹಾಳಾಗುವುದಲ್ಲದೆ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ಬಹಳ ನಡೀತವೆ. ಆಕ್ಸಿಡೆಂಟ್ಸ್ ಆಗ್ಬೋದು, ರೋಗ ಬರಬಹುದು, ಜಗಳ ಹೊಡೆದಾಟದಲ್ಲಿ ಜೀವನ ಹೋಗ್ಬೋದು, ಅತ್ತೆ ಮನೆ ಕಾಡಾಟದಿಂದ ಬೇಸತ್ತು ಹೋಗ್ಬೋದು. ಇವೆಲ್ಲವೂ ಆಗುವುದು 8ನೇ ಭಾವದಿಂದ. ಇದನ್ನು ಶಾಂತಿ ಆಗಬೇಕು. ಹೌದು, ಚಂದ್ರ ಸ್ವಗ್ರಹಿಯಾಗಿದ್ದಾನೆ. ಇದನ್ನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ನಾವು. ಒಂಬತ್ತನೇ ಭಾವದ ಸ್ವಾಮಿ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಒಳ್ಳೆ ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ಕೋತೀರಿ, ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾರಿಗಿರುತ್ತೋ ಅವ್ರಿಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ ಅಂತ ಬಹಳ ಚಂದ ಕಾಳಿದಾಸರು ತಮ್ಮ ಗ್ರಂಥದಲ್ಲಿ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ. ಹೌದು, ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಮಕ್ಕಳು, ಒಳ್ಳೆ ಹೆಂಡತಿ, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥನೆ, ಅಂತಸ್ತು ಎಲ್ಲವನ್ನೂ ನೀವು ಪಡ್ಕೊಳ್ಳೋದಲ್ಲದೆ ಜೀವನದಲ್ಲಿ ಬಹಳ ಸಕ್ಸಸ್ ಆಗುತ್ತೆ. ಜೀವನದಲ್ಲಿ ಬಹಳ ಕಷ್ಟ ಅನುಭವಿಸಿದ್ದೀರಿ ಚಂದ್ರಶೇಖರ್, ಬಹಳ ತೊಂದರೆಯಲ್ಲಿದ್ದೀರಿ, ನಾನು ಹೇಳೋಕ್ಕಾಗಲ್ಲ ಅಷ್ಟಿದೆ. ನೋಡಿ, ಇಲ್ಲಿ ನೀವು ಹವಳ ಹಾಕಲಿಲ್ಲ ಅಂದರೆ, ನೋಡಿ ಇಲ್ಲಿ ಎಷ್ಟು ವಿಚಿತ್ರ ಅಂದರೆ, ಹವಳ ಹಾಕ್ಬೇಕಿಲ್ಲಿ ನೀವು. ಏನು ಸರ್ಕಾರಿ ನೌಕರಿ ಸಿಗ್ಬೋದು, ಸರ್ಕಾರಕ್ಕೆ ಸಮ ಕೆಲಸದಲ್ಲಿ ಇರ್ಬೋದು, ಯಾಕಂದ್ರೆ ಶುಕ್ರ 11ನೇ ಮನೆಯಲ್ಲಿದ್ದಾನೆ, ಸೂರ್ಯ 11ನೇ ಮನೆಯಲ್ಲಿದ್ದಾನೆ. ಇಲ್ಲಿ ನೀವು ಏನಾದರೂ 7 ಕ್ಯಾರೆಟ್ ಹವಳ ಹಾಕಿದರೆ ನೋಡಿ ಆಕಸ್ಮಿಕ ರಾಜಯೋಗ ಆಗುತ್ತೆ. ಪ್ಲಸ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗನೂ ಆಗುತ್ತೆ. ಹವಳ ಹಾಕಿದರೆ ಮಾತ್ರ ಆಕಸ್ಮಿಕ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಆಕಸ್ಮಿಕ ರಾಜಯೋಗ ದೇವೇಗೌಡರಿಗಿತ್ತು, ಆಕಸ್ಮಿಕ ರಾಜಯೋಗ ಋಷಭ್ ಶೆಟ್ಟಿ ಅವ್ರಿಗಿತ್ತು, ಗಣೇಶನಿಗಿತ್ತು, ಫಿಲ್ಮ್ ಆಕ್ಟರ್. ಆಕಸ್ಮಿಕ ಸಡನ್ ಆಗಿ ಮೇಲೆತ್ಬಿಡುದು, ಸಡನ್ ಆಗಿ ಆಸ್ತಿ ಗಳಿಸೋದು, ಸಡನ್ ಆಗಿ ಲಾಟ್ರಿ ಎತ್ತೋದು, ಇವೆಲ್ಲವೂ ಆಕಸ್ಮಿಕ ರಾಜಯೋಗದಲ್ಲಿ ಆಗ್ತವೆ.
ಸೂರ್ಯ ಮತ್ತು ಕುಜನ ಯುತಿಯನ್ನು ಆಕಸ್ಮಿಕ ರಾಜಯೋಗ ಅಂತೇಳಿ. ಹವಳ ಹಾಕಿದ್ರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ, ಅದ್ರ ಸವಾಸಕ್ಕೆ ಬರಬೇಡಿ. ಹೌದು, ಆಕಸ್ಮಿಕ ರಾಜಯೋಗಕ್ಕೆ ಸಡನ್ ಆಗಿ ದುಡ್ಡು ಸಿಗೋದು, ಹೊಣ್ಣು ಸಿಗೋದು, ಮಣ್ಣು ಸಿಗೋದು, ಹೆಣ್ಣು ಸಿಗೋದು. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, ದಾಂಪತ್ಯ, ಸಂಪತ್ತು, ಐಶ್ವರ್ಯ, ವಿದ್ಯೆ, ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತೇನೆ ನಾನು. ಯಾರ ಜಾತಕದಲ್ಲಿ ಆಕಸ್ಮಿಕ ರಾಜಯೋಗ ಆಗುತ್ತೋ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ, ಅವರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಿಂದ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಜ್ಞಾನ, ವಿದ್ಯೆ, ಬುದ್ಧಿ, ದಾಂಪತ್ಯ, ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು, ಮಾನ, ಪ್ರತಿಷ್ಠೆ, ಅಂತಸ್ತು, ಸ್ಥಾನ, ಮಾನ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರಕ್ಕೆ ಹೋಗ್ತಾನೆ. ನಾನು ಹೇಳಿದ ಗ್ರಹಗಳನ್ನು ಶಾಂತಿ ಮಾಡ್ಕೊಳ್ಳಿ ಫಸ್ಟ್. ಹೌದು, ಶುಕ್ರ ನೀಚ ಬಹಳ ಇದ್ದಾನೆ. ಶುಕ್ರ ದುಡ್ಡು ನಿಲ್ಲಲ್ಲ, ಹೆಣ್ಣು ನಿಲ್ಲಲ್ಲ, ಹೊಣ್ಣು ನಿಲ್ಲಲ್ಲ, ಮಣ್ಣು ನಿಲ್ಲಲ್ಲ. ನೀವು ಯಾವ ನಿಮ್ಮ ಕಡೆ ಇರಾಕೆ ಬಿಡಲ್ಲ. ದಯವಿಟ್ಟು ಹೇಳೋದನ್ನ ನಾನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇವನು ಕುಜ, ಬುಧ ವಿಪರೀತ ರಾಜಯೋಗದಲ್ಲಿದ್ದಾನೆ. ಇವನು ವಿಪರೀತ ರಾಜಯೋಗದಲ್ಲಿ ಇರಬೇಕಾದ್ರೆ ಏನಾಗಬೇಕು? ಕುಜನ ಹವಳ ಹಾಕಿದರೆ ಮಾತ್ರ ವಿಪರೀತ ರಾಜಯೋಗ, ಇಲ್ಲ ಅಂದ್ರೆ ಇಲ್ಲ. ಬಹಳ ದೊಡ್ಡ ರಾಜಯೋಗ ರೀ ವಿಪರೀತ ರಾಜಯೋಗ, ಬಹಳ ದೊಡ್ಡ ರಾಜಯೋಗ. ದ ಅಲ್ಟಿಮೇಟ್ ಸೂಪರ್ಬ್ ಎಕ್ಸ್ಟ್ರಾರ್ಡಿನರಿ ಯೋಗ ವಿಪರೀತ ರಾಜಯೋಗ. ಹೌದು, ಅಸ್ಯೂಮ್ ದ್ಯಾಟ್ ಒಂದು ಬುಧದ 12 ವರ್ಷ ದಶೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ 4 ವರ್ಷ ವಿಪರೀತ ಕಷ್ಟವನ್ನು ಅನುಭವಿಸ್ತೀರ. ಯಾವ ಲೆವೆಲ್ ಕಷ್ಟ ಅಂದ್ರೆ ಅನ್ಲಿಮಿಟೆಡ್ ಕಷ್ಟ. ನರಕ ನಿಮ್ಮ ಮನೆಯಾಗೆ ಬಂದು ಕೂತಿದೆ ಅನ್ಬೇಕು, ಆ ರೀತಿ ಕಷ್ಟ ಕೊಡ್ತಾನೆ. ಇನ್ನು 4 ವರ್ಷ ರಿಲ್ಯಾಕ್ಸ್ ಮಾಡ್ತಾನೆ. ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ, ಅನ್ಲಿಮಿಟೆಡ್. ಹೌದು, ಚಪ್ಪರ್ ಪಾರ್ಕೆ ಅಂತಾರಲ್ಲ ಆ ರೀತಿ ಚಪ್ಪರ್. ಹೌದು, ಮುಟ್ಟಿದ್ದೆಲ್ಲ ವಜ್ರವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ, ಜೀವನ ಉದ್ದಕ್ಕೂ ಗಳಿಸಬೇಕಾದಂಥ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ ಎಲ್ಲವನ್ನೂ ಈ ವಿಪರೀತ ರಾಜಯೋಗದಲ್ಲಿ ಸಿಕ್ಬಿಡುತ್ತೆ ನಿಮಗೆ. ದಟ್ ಈಸ್ ಎಕ್ಸ್ಟ್ರಾಆರ್ಡಿನರಿ ಅಲ್ಟಿಮೇಟ್ ಯೋಗ. ನೋಡಿ, ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ಗುರುವಿನ ದೃಷ್ಟಿ ಶನಿ ಮೇಲಿದೆ. ಶನಿ ಅಷ್ಟು ಕಾಡ್ಲಿಕ್ಕಿಲ್ಲ ನಿಮಗೆ, ಬಟ್ ಕೇತು ಮಾತ್ರ ತೋರಿಸ್ತೇನೆ. ನೋಡಿ, ವಿದೇಶಿ ಯೋಗ ಅಂತ ಹೇಳ್ಬೋದು ಇದಕ್ಕೆ, ಬಟ್ ಶನಿ ಸರಿ ಇಲ್ಲ, ಹಾಗಾಗಿ ಕಷ್ಟ ಇದೆ. ನೋಡಿ, ಕುಜ ನೋಡಿ ಇಲ್ಲಿ 4ರಲ್ಲಿ ಒಳ್ಳೆ ಪ್ರಾಪರ್ಟಿ ಕೊಡ್ತಾನೆ, 8ರಲ್ಲಿ ಶತ್ರುನಾಶ ಮಾಡ್ತಾನೆ, 10ರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ, 12ರಲ್ಲಿ ವಿದೇಶಿ ಯೋಗ ಕೊಡ್ತಾನೆ. ಅದೇ ಕುಜ 2ನೇ ಭಾವ ನೋಡ್ತಾನೆ, ನಿಮ್ಮ 2ನೇ ಭಾವ ಒಳ್ಳೆ ವ್ಯವಹಾರ ಮಾಡಿಸ್ಕೊಡ್ತಾನೆ. ನಿಮ್ಮ 5ನೇ ಭಾವ ನೋಡಿ 6ನೇ ಭಾವ ನೋಡ್ತಾನೆ. ನೋಡಿ, ಇದು 11ರಲ್ಲಿ ಒಳ್ಳೆ ಲಾಭ ಕೊಡ್ತಾನೆ, 2ರಲ್ಲಿ ಒಳ್ಳೆ ವ್ಯವಹಾರ ಕೊಡ್ತಾನೆ, 5ರಲ್ಲಿ ಒಳ್ಳೆ ವಿದ್ಯೆ ದಾಂಪತ್ಯ ಕೊಡ್ತಾನೆ, 6ರಲ್ಲಿ ಶತ್ರುನಾಶ ಮಾಡ್ತಾನೆ. ಅದೇ ಕೇತು ನೋಡಿ, ಅದೇ ರಾಹು ಮೋಸ್ಟ್ ಡೇಂಜರಸ್. ಸೀದಾ ನಿಮ್ಮ 5ನೇ ಭಾವ ನೋಡ್ತಾನೆ, ಹೌದಾ? ನಿಮ್ಮ 7ನೇ ಭಾವ ನೋಡ್ತಾನೆ, ನಿಮ್ಮ 9ನೇ ಭಾವ ನೋಡ್ತಾನೆ. ಅದೇ ಇದು ಕೇತು ಸೀದಾ ನಿಮ್ಮ 11ನೇ ಭಾವ ನೋಡ್ತಾನೆ, ನಿಮ್ಮ ನೋಡ್ತಾನೆ, ನಿಮ್ಮ 3ನೇ ಭಾವ ನೋಡ್ತಾನೆ. ಸೊ ಮೋಸ್ಟ್ ಡೇಂಜರಸ್. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇವನು 10 ಮತ್ತು 11ನೇ ಭಾವದ ಫಲ ಕೊಟ್ರೆ, ಕುಜ 1ನೇ ಭಾವದ ಫಲ ಕೊಡ್ತಾನೆ ಇಲ್ಲಿ. ಆದ್ರೆ ಅಸ್ತಂಗತ ಇದನ್ನು 7 ಕ್ಯಾರೆಟ್ ಹವಳ ಹಾಕ್ಕೊಳ್ಳೇಬೇಕು ನೀವು. ಹೌದು, 1ನೇ ಭಾವ ಏನು ಒಳ್ಳೆ ವ್ಯಕ್ತಿತ್ವ ಕೊಡ್ತಾನೆ. ರಾಹುಲ್ನ ಸ್ವಲ್ಪ ಕಡಿಮೆ ಆಗುತ್ತೆ, ರಾಹುಲ್ ಪವರ್. ಒಳ್ಳೆ ವ್ಯಕ್ತಿತ್ವ ಕೊಡ್ತಾನೆ, ಒಳ್ಳೆ ಗುಣಗಳು ಕೊಡ್ತಾನೆ, ಒಳ್ಳೆ ವಿಚಾರಗಳು ಬೆಳೆಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಒಳ್ಳೆ ಕೆಪಾಸಿಟಿ ಇರುತ್ತೆ, ಒಳ್ಳೆ ಫಿಸಿಕಲಿ ಸ್ಟ್ರಾಂಗ್ ಆಗ್ತೀರಿ, ನಿಮ್ಮ ಆಶೆ ಆಕಾಂಕ್ಷೆಗಳು ಈಡೇರ್ತವೆ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತೀರಿ, ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇದು 1ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಚೆನ್ನಾಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ ಎಲ್ಲವನ್ನೂ, ಅಂತಸ್ತು ಎಲ್ಲವನ್ನೂ, ಸ್ಥಾನಮಾನ ಎಲ್ಲವನ್ನೂ ಗಳಿಸ್ಕೊತೀರ. ಇದು 10ನೇ ಭಾವದ ಫಲ. ಅದೇ ರೀತಿ ಅಕ್ಕ ತಂಗಿ, ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಲಾಭದಲ್ಲಿ ಜೀವನ ಮಾಡ್ತೀರಿ, ಸಣ್ಣ ಪುಟ್ಟ ತಿರುಗಾಟ ಮಾಡ್ತೀರಿ, ಆಸೆ ಆಕಾಂಕ್ಷೆಗಳು ಇಡುತ್ತವೆ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಬೆಳಿತೀರಿ, ಪ್ರಮೋಷನ್ ಆಗುತ್ತೆ, ದುಡ್ಡು ಆಭರಣವನ್ನು ಖರೀದಿ ಮಾಡುವುದಲ್ಲದೆ
ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ತೀರಿ, ಮಿತ್ರರನ್ನು ಒಳ್ಳೆ ಸಂಬಂಧ ಇರುತ್ತೆ, ಮಿತ್ರ ಸರ್ಕಲ್ ಚೆನ್ನಾಗಿರುತ್ತೆ. ಆದರೆ 7 ಕ್ಯಾರೆಟ್ ಹವಳ ಹಾಕಲೇಬೇಕು. ಫೋನ್ ಮಾಡಿ, ನಂತರ ಸಿಗುತ್ತೆ. 9 ದಿನ ಪೂಜೆ ಮಾಡಿಕೊಡ್ತೀನಿ. 9 days ಪೂಜಾ, 100ಕ್ಕೆ 100. ಸೊ ದಯವಿಟ್ಟು ನಾನು ಹೇಳೋದು ಮಾಡ್ಕೊಳ್ಳಿ. ಫಸ್ಟ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 2ನೇದ್ದು ಶನಿ ಶಾಂತಿ ಮಾಡ್ಕೊಳ್ಳಿ. 3ನೇದ್ದು 7 ಕ್ಯಾರೆಟ್ ಹವಳ ಹಾಕ್ಕೊಳ್ಳಿ. ಇಷ್ಟೇ ನಾನು ಹೇಳೋದು ನಿಮಗೆ, ಬೇರೆ ಏನೂ ಅವಶ್ಯಕತೆ ಇಲ್ಲ. ಹವಳ 9 ದಿನ ಪೂಜೆ ಮಾಡಿಕೊಡ್ತೀನಿ. ದಯವಿಟ್ಟು ಫೋನ್ ಮಾಡಿ ಹಣ ಹಾಕಿ. ತೊಂದರೆಗೀಡಾಗ್ತೀರ ನೀವು. ಆಕಸ್ಮಿಕ ರಾಜ್ಯವು ಆಕ್ಟಿವೇಟ್ ಆದರೆ ಸಡನ್ ಆಗಿ ನಿಮ್ಗೆ ಲಾಭ ಆಗೋ ಚಾನ್ಸಸ್ ಭಾಳ ಇದೆ. ನೋಡಿ, ನವಮಾಸದಲ್ಲೂ ಹಾಗೆ ಆಗಿದೆ. 1, 5, 7, 9. ನೋಡಿ, ಇಲ್ಲಿ ರಾಹು ನೀಚ, ಇಲ್ಲಿ ಕೇತು ನೀಚ. ಹೌದಾ? ನೋಡಿ, 1ನೇ ಭಾವ ಸ್ವಾಮಿ 3ನೇ ಮನೆಯಲ್ಲಿ. ಹೌದಾ? ನೋಡಿ, 5ನೇ ಮನೆ ಸ್ವಾಮಿ ಒಬ್ಬನು ಚೆನ್ನಾಗಿದ್ದಾನೆ. ದಾಂಪತ್ಯ ಸರಿಯಾಗಿಲ್ಲ ಸರ್ ನಿಮ್ದು. ಎಲ್ಲಿ ಬೇಕಾದಲ್ಲಿ ಅಂತ ಹೇಳ್ಬೋದು ನಾನು. ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ. ನೋಡಿ, ಕೆಲಸಕ್ಕೆ ಏನಾದರೂ ತೊಂದರೆ ಮಾಡಿದ್ರೆ ರಾಹುನೇ. ನೋಡಿ, ಇದಕ್ಕೆ ರುಚಕ ಮಹಾಪುರುಷ ರಾಜಯೋಗ ಅಂತಾರೆ. ಹೌದಾ? ರಾಹು ಬಹಳ ತೊಂದರೆ ಕೊಡ್ತಾ ಇದ್ದಾನೆ. ಎಲ್ಲ ಕುಂಡ್ಲಿಲೂ ರಾಹು ತೊಂದರೆ ಕೊಡ್ತಾ ಇದ್ದಾನೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ರುಚಕ, ದಯವಿಟ್ಟು ನಾನು ಹವಳವನ್ನು ಹಾಕ್ಕೊಳ್ಳಿ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ದಯವಿಟ್ಟು ಶನಿ ಶಾಂತಿ ಅಂಕರು ಮಾಡೋದು ಬರಿಬೇಡಿ. 20 ಅಲ್ಲ ರೀ, ದುಡ್ಡು ಕಳ್ಕೊಳ್ಳೋದಲ್ಲ. 26ರ ತನಕ ಬಹಳ ತೊಂದರೆ ಇದೆ ನಿಮಗೆ. ಭಾಳ ಹಾಳಾಗಿದ್ದಾರೆ ನೀವು, ನನಗೆ ಗೊತ್ತಾಗ್ತಿದ್ದು. ಹೌದು, ನಾ ಈಗ ಸದ್ಯ ಈಗ ಹೇಳೋದು ನೋಡಿ. ಫಸ್ಟು ನಾಗ ಪ್ರತಿಷ್ಠಾಪನೆ, ಅದಾದ್ಮೇಲೆ ಶನಿ ಮತ್ತು ಶುಕ್ರ ಶಾಂತಿ. ಹೌದು, ಯಾಕಂದ್ರೆ ಶುಕ್ರ ದಶೆ ನಡೀತಾ ಇದೆ. ಪ್ಲಸ್ 7 ಕ್ಯಾರೆಟ್ ಹವಳವನ್ನು ಹಾಕ್ಕೊಳ್ಳಿ. 100% ನಾನು ಹೇಳದಂಗೆ ಭಾಳ ಉದ್ಧಾರ ಆಗ್ತೀರಾ, ಭಾಳ ಬೆಳಿತೀರಾ, ಆಕಸ್ಮಿಕ ಲಾಭ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.